ನೋಡ್ರಿ, ನನ್ನ ಹೆಸರು ಸಂಗಪ್ಪ ಸಸಿ, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮಲೈದೊಡ್ಡಿ, ತಾಲೂಕು ಲಿಂಗಸ್ಕೂರು, ಜಿಲ್ಲಾ ರಾಯಚೂರು. ಇವತ್ತು ನಾವು ನಲಿಕಲಿಯಲ್ಲಿ ಗಣಿತ ಕಲಿಕಾಂಶವಾದ ಮಿಶ್ರ ಕ್ರಿಯೆ, ಒಂದಂಕಿಯ ಮಿಶ್ರ ಕ್ರಿಯೆ ಲೆಕ್ಕಗಳನ್ನು 1ನೇ ತರಗತಿಗೆ ಬರ್ತಕ್ಕಂಥ ಒಂದು ಕಲಿಕಾಂಶ. ಅದೇ ರೀತಿ 2ನೇ ಕ್ಲಾಸಿಗೆ 2 ಸಂಖ್ಯೆ ಮಿಶ್ರ ಕ್ರಿಯೆ ಬರ್ತಾವ. 3ನೇ ತರಗತಿಗೆ 3 ಅಂಕಿಯು ಮಾಡಬಹುದು. ಈಗ ನಾವು ಸಾಮಾನ್ಯವಾಗಿ ಸದ್ಯಕ್ಕೆ 1 ಅಂಕಿ ಮಿಶ್ರ ಕ್ರಿಯೆಯನ್ನ ಕಲಿಯೋಣ. 1 + 4 - 2 ಬರೋಬ್ಬರಿ ಎಷ್ಟು ಅನ್ನೋದು ಇಲ್ಲಿ ಬಾಕ್ಸ್ ನಲ್ಲಿ ಹೆಂಗ್ ಬರಿಬೇಕು ನೋಡ್ರಿ. 1ಕ್ಕ ಇಲ್ಲಿ ಚಿಹ್ನೆಗಳನ್ನ ನೋಡ್ಬೇಕು. ಮೊದಲು 1 ಮತ್ತು 4ರ ಮಧ್ಯದಲ್ಲಿ ಪ್ಲಸ್ ಚಿಹ್ನೆ ಇದೆ, ಮತ್ತೆ 4 ಮತ್ತು 2ರ ಮಧ್ಯದಲ್ಲಿ ಕಳೆಯುವ ಚಿಹ್ನೆ ಇದೆ. ಪ್ಲಸ್ ಚಿಹ್ನೆ ಅಂದ್ರೆ ಕೂಡಿಸೋದು, ಮೈನಸ್ ಅಂದ್ರ ಕಳೆಯುವ ಚಿಹ್ನೆ. ಇದು ಬರೋಬ್ಬರಿ ಅಥವಾ ಸಮ ಚಿಹ್ನೆ ಅಂತ ಇಂಗ್ಲಿಷ್ ನಲ್ಲಿ = ಅಂತ. ಈಗ ಬಾಕ್ಸ್ ನಲ್ಲಿ ಈ ಲೆಕ್ಕದಲ್ಲಿ ಉತ್ತರ ಎಷ್ಟು ಬರ್ತದೆ ಅನ್ನೋದು ಬರೆಯೋದು ನೋಡಿ. 1ರಲ್ಲಿ 4ಅನ್ನ ಅಥವಾ 4ರಲ್ಲಿ 1ಅನ್ನ ಕೂಡಿಸಿದಾಗ ಎಷ್ಟು ಬರುತ್ತಪ್ಪ ಅಂತಂದ್ರ 5 ಬರ್ತದ. 1 ಮತ್ತು 4ಅನ್ನ ಕೂಡಿಸಿದಾಗ ಎಷ್ಟು ಬರ್ತದ? 5. ಹೌದಾ? 1 ಇದು 4 ಎಷ್ಟಾಯ್ತು? ಈಗ ಟೋಟಲ್ ಆಗಿ 5 ಆಯ್ತು. 5ರಲ್ಲಿ 2ಅನ್ನು ಕಳೆದು ಇವು 5. 5ರಲ್ಲಿ 2ಅನ್ನು ಯಾವ ರೀತಿ ಕಳೆದಪ್ಪ ಅಂತಂದ್ರೆ 2ಅನ್ನ ಮುಚ್ಚೋದು. 1 2 ಉಳಿದ ಬೆರಳುಗಳ ಸಂಖ್ಯೆಯನ್ನ ಈ ಬಾಕ್ಸ್ ನಲ್ಲಿ ಬರೆಯೋದು. ಅದೇ ರೀತಿ ನಾವು ಸಾಮಾನ್ಯವಾಗಿ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಹಳ್ಳ ಎಲೆಗಳನ್ನ ಮತ್ತೆ ಅಲ್ಲಿ ಸ್ಥಳೀಯವಾಗಿ ಸಿಗ್ತಕ್ಕಂಥ ವಸ್ತುಗಳನ್ನ ಬಳಸಿಕೊಂಡು ಮಾಡಬಹುದು. ಈಗ ನಾ ಏನ್ ಮಾಡ್ತೇನಪ್ಪ ಅಂತಂದ್ರ ನಮ್ಮ ವಿದ್ಯಾರ್ಥಿನಿ ಪ್ರೇಮನ ಬಾರ್ವಾ ಪ್ರೇಮ ಇಲ್ಲಿ ಇದೆಷ್ಟವ? 3. ಜೋರಾಗಿ ಹೇಳ್ಬೇಕು. ಇದ್ಯಾವ ಚಿಹ್ನೆ? ಕೂಡಿಸುವ ಚಿಹ್ನೆ. ಇದೆಷ್ಟು? 2. ಇದು ಕಳೆಯುವ ಚಿಹ್ನೆ. ಇದ್ಯಾವ ಚಿಹ್ನೆ? ಇದ್ಯಾವ ಚಿಹ್ನೆ? ಇದು ಬರೋಬ್ಬರಿ. ಹೌದಾ? ಯಾವ ಚಿಹ್ನೆ? ಬರೋಬ್ಬರಿ. ಇಲ್ಲಿ ಎಷ್ಟೈತಿ? 3 ಕೊಡ್ತೀನಿ ನಾನು ನಿನಗೆ. 3 ಹಳ್ಳ ಕೊಡ್ತೀನಿ. ಹೌದಾ? 3 ಹಳ್ಳ ಕೊಡ್ತೀನಿ. ಈಗ ನಿನ್ನ ಹತ್ರ ಎಷ್ಟದವ ಹಳ್ಳ? ತೋರ್ಸ್. 3 ಹಳ್ಳ ಅದ. ಜೋರಾಗಿ ಸಿಗದ 3. ಈ ಕಡೆ ಕೈ 2. ಹೌದಾ? ಈಗ 3 ಮತ್ತು 2ಅನ್ನ ಕೂಡಿಸ್. ಎಷ್ಟದು? ಜೋರಾಗಿ ಹೇಳು. 5. 3 ಮತ್ತು 2 ಹಳ್ಳ ಸೇರಿಸಿದ್ರೆ ಎಷ್ಟತ್ತು? 5. 5ರಾಗ 1 ಹಳ್ಳ ಕೊಟ್ಬಿಟ್ಟು ನಾನು ಎಷ್ಟು ಉಳಿದುವ ನಿನ್ ಕಡೆ? 4. ಅಂದ್ರೆ ಇಲ್ಲಿ ಉತ್ತರ ಎಷ್ಟು ಬರಬೇಕು? 4. ಹೌದಾ? ಈಗ ನೋಡ, ಇದೆಷ್ಟು? 4. ಇದು ಕೂಡಿಸೋ ಚಿಹ್ನೆ, ಮಾತಾಡಬಾರ್ದು. ಇದು 2. ಇದು ಕಳೆಯೋ ಚಿಹ್ನೆ. ಇದು 0. ಇದು ಬರೋಬ್ಬರಿ. ಇದನ್ನ ಮಾಡ್ತೀನಿ ನೀನು? ಈ ಲೆಕ್ಕ ಮಾಡ್ತೀಯ? ತಗೋ. ಎಷ್ಟು ಬರದಿ? 6 ಬರಿ. ಚಂದ ಬರಿ. 6. ಇದೆಷ್ಟು? ಇದು 4 ಮತ್ತು 2 ಏನ್ ಮಾಡಿದಳು?